ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಮೈಸೂರು ಸಿಟಿಗೆ ಬಂದಿದ್ದೀರಿ. ಮಧ್ಯಾಹ್ನ ಸತ್ಯ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾವುದು ಸತ್ಯ ಈ ಜಾಗ? ಆರ್ ನಾಟಿ ಮನೆ ಅಂತ ನಮ್ಮ ತಾರಿಕ್ ಸೇಠ್ ಅವರ ಒಂದು ರೆಕಮೆಂಡೇಷನ್ನು. ಅವರು ರೀಸೆಂಟಾಗಿ ಒಂದು ರೀಲ್ ಮಾಡಿ ಹಾಕಿದ್ರು, ಆರ್ ನಾಟಿ ಮನೆ ಕೋರ್ಟ್ ರೋಡ್ನಲ್ಲಿದೆ, ವಿಸಿಟ್ ಮಾಡಿ ಅಂತ. ಅವ್ರ ರೆಕಮೆಂಡೇಷನ್ಸ್ ಯಾವತ್ತೂ ಮೋಸ ಆಗಲ್ಲ. ಜಾಸ್ತಿ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಯಾವ ಥರ ಇರುತ್ತೆ ಊಟ ಎಲ್ಲ ಅಂತ. ಸೊ ಇಲ್ಲಿ ಕೈಮಾ, ಬೋಟಿ, ಗೀ ರೈಸ್ ಎಲ್ಲ ಸಿಗುತ್ತಂತೆ. ಸೊ ಟ್ರೈ ಮಾಡೋಣ. ಅವ್ರ ರೀಲ್ನಲ್ಲಿ ಏನೇನು ತೋರಿಸಿದಾರೋ ಅದೆಲ್ಲ ಟ್ರೈ ಮಾಡ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ತಾರಿಕ್ ಅವರೇ. ಸೊ ಟ್ರೈ ಮಾಡ್ತೀವಿ ನಿಮ್ಮ ರೆಕಮೆಂಡೇಷನ್ನು. ನಿಮ್ಗೇನಾದರೂ ಅನಿಸುತ್ತಾ? ಹೌದು, ನನಗೆ ಬಂದ ತಕ್ಷಣ ಲಕ್ಷಣನೇ ಕಾಣಿಸ್ತಾ ಇದೆ. ನೀಟಾಗಿ ಮನೇಲೇ ಹೋಗಿ ಊಟ ಮಾಡೋ ಥರ, ಬರೀ ಜಾಸ್ತಿ ದೊಡ್ಡದು ಇಲ್ಲ, ಚಿಕ್ಕದಾಗಿ ಒಂದು 4-5 ಟೇಬಲ್ ಮಾತ್ರ ಹಾಕಿದ್ದಾರೆ. ಮನೆ ಒಳಗಡೆ ಹೇಗೆ ಎಂಟ್ರಿನೋ ಹಾಗೆ. ಅಡ್ರೆಸ್ ಹುಡ್ಕೋದಕ್ಕೂ ಸ್ವಲ್ಪ ಕಷ್ಟ ಆಯಿತು ನಮಗೆ. ಸೊ ನಾವು ಎಲ್ಲ ಡೀಟೇಲ್ಸ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನಿಮಗೇನು ತೊಂದರೆ ಆಗೋದಿಲ್ಲ, ಆರಾಮ್ಸೆ ಬಂದು ಲ್ಯಾಂಡ್ ಆಗ್ಬೋದು. ಸೊ ಪಾರ್ಕಿಂಗೂ ಸಿಗುತ್ತೆ, ರೋಡೆಲ್ಲ ವಿಶಾಲವಾಗಿದೆ. ಮೈಸೂರಲ್ವಾ, ಸ್ವಲ್ಪ ರೋಡೆಲ್ಲ. ಇನ್ನೊಂದು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು 2 ಜಾಗದಲ್ಲಿ ಮಾಡ್ತಾರೆ, ಒಂದು ಫುಡ್ ಕಾರ್ಟು ಮತ್ತು ಇದು ಮನೆ. ಸೊ ಇಲ್ಲಿಗೆ ಬಂದಿದ್ದೀವಿ ನಾವು. ಆದರೆ ಸಾಧ್ಯ ಆದರೆ ಒಂದು ಫುಡ್ ಕಾರ್ಟ್ದು ವಿಡಿಯೋ ಮಾಡ್ತೀವಿ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಎಲ್ಲರಿಗೂ ರೀಚ್ ಆಗುತ್ತೆ. ರೀಚ್ ಆಗೋದ್ರಿಂದ ಇಂಥ ಒಳ್ಳೆ ಜಾಗಗಳನ್ನ ನೀವು ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಇದನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ಸಿಗುತ್ತೆ ನಾನ್ ವೆಜ್ ಅಂತ ಹೇಳಿದ್ರೆ. ಇಂಥ ಜಾಗನ ಕೆಲವರು ನಾನ್ ವೆಜ್ ಪ್ರಿಯರು ಹುಡುಕ್ತಾ ಇರ್ತೀರಾ. ಸೊ ಬರ್ಬೋದು ಮನೆ ಊಟ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಸೊ ನಾವು ಇವತ್ತು ಮೈಸೂರಲ್ಲಿ ಆರ್ ನಾಟಿ ಮನೆ ಓನರ್ ಜೊತೆ ಇದ್ದೀವಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸುನಿಲ್ ಅಂತ ಸರ್. ಆರ್ ನಾಟಿ ಮನೆ ಏನೆಲ್ಲ ಸ್ಪೆಷಲ್ ಸಿಗುತ್ತೆ, ಏನು ಇದಕ್ಕೆಲ್ಲ ಫೇಮಸ್ ಸ್ವಲ್ಪ ಹೇಳಿ ಸರ್. ಇದು ಮಾರ್ನಿಂಗ್ 8 o'clock ಓಪನ್ ಆಗುತ್ತೆ. ಇಡ್ಲಿ, ಕಾಲು ಸೂಪು, ಬೋಟಿ, ಚಿಕನ್ನು, ಕೈಮಾ, ಚಿಕನ್ ಚಾಪ್ಸು, ಆಮೇಲೆ ತಲೆ ಮಾಂಸ ಬೆಳಗ್ಗೆ 8 ಗಂಟೆಗೆ ಸಿಗುತ್ತೆ. ಬೆಳಗ್ಗೆ 8 ಗಂಟೆಗೆ ಸಿಗುತ್ತೆ. ಓಕೆ, ಎಲ್ಲ ನಾಟಿ ಐಟಮ್ ಎಲ್ಲ ಇರುತ್ತೆ. ಅದೇ ಫೇಮಸ್. ನೀರು ದೋಸೆ, ಚಪಾತಿ, ಪರೋಟ. ಎಷ್ಟು ಗಂಟೆ ತನಕ ಇರುತ್ತೆ ಇದು? ಸರ್ 4 o'clock ತನಕ ಇರುತ್ತೆ. 4 o'clock ತನಕ. ಮಧ್ಯಾಹ್ನ ಆದರೆ ಸ್ಪೆಷಲ್ ಆಗಿ ಮಧ್ಯಾಹ್ನ ವೈಟ್ ರೈಸ್ ಇರುತ್ತೆ ಸರ್. ಆಮೇಲೆ ಚಿಕನ್ ಪೆಪ್ಪರ್ ಚಿಲ್ಲಿ, ಓಕೆ, ಆಮೇಲೆ ಮುದ್ದೆ ಆ ಥರ ಎಲ್ಲ ಇರುತ್ತೆ. ನೈಟ್ ಇಲ್ಲ ಸರ್. ನೈಟ್ ಏನಿಲ್ಲ. ಸಾಯಂಕಾಲ 4 ಗಂಟೆ ತನಕ, ಬೆಳಗ್ಗೆ 4 ಗಂಟೆ ತನಕ ಮಾಡಿ ಕ್ಲೋಸ್ ಮಾಡ್ತೀರಾ. ಯಾವುದಿದ್ದು ಪ್ಲೇಸ್? ಯಾವುದಿದು? ಏನೋ ನಮ್ಮ ವ್ಯೂವರ್ಸ್ ಯಾರಾದರೂ ಬರಬೇಕು ಅಂತ ಹೇಳಿದ್ರೆ ಈಸಿಯೆಸ್ಟ್ ಲ್ಯಾಂಡ್ ಮಾರ್ಕ್ ಇದು K09 RTO ಇದೆ ಮುಂದೆ ಟೌನ್ ಅಲ್ಲಿ. K09 RTO ಸರ್ಕಲ್ ಇಂದ ಮೇಲ್ಗಡೆ ಕೋರ್ಟ್ಗೆ ಹೋಗೋ ರೋಡು, ಅಲ್ಲಿಂದ ಮುಂದೆ ಬಂದು ಫಸ್ಟ್ ಲೆಫ್ಟ್ ಅಲ್ಲೇ ಸಿಗುತ್ತೆ. ಓಕೆ, ಗೂಗಲ್ ಅಲ್ಲೂ ಇದೆ ಆರ್ ನಾಟಿ. ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ? ಸರ್ ಇದು 3 years ಆಯ್ತು. 3 years ಆಯ್ತು. ಎಲ್ಲ ಯಾರು ಮಾಡೋದಿಲ್ಲ? ಇಲ್ಲ, ಭಟ್ರು ಇದ್ದಾರೆ, ಮತ್ತೆ ಬ್ರದರ್ ಇದ್ದಾರೆ ಮಾಡ್ತಾರೆ. ಓಕೆ, ಇದು ಮಸಾಲೆ ಎಲ್ಲ ಯಾವ ಥರ? ಮಾಂಸ ಎಲ್ಲ ಹೋಮ್ ಮೇಡ್ ಮಸಾಲ ಅಲ್ಲ, ಸ್ಪೈಸಸ್ ಎಲ್ಲ ನಾವೇ ಬಂದು ಮಾಡ್ಕೊಳ್ಳೋದು. ಆಮೇಲೆ ಮೀಟ್ ಎಲ್ಲ ಬಂದು ಮಾರ್ಕೆಟಿಂದ ನಾವೇ ತೊಗೊಬರೋದು. ಓಕೆ, ರಜಾ ಏನಾದರೂ ಮಾಡ್ತೀರಾ? ಇದು ರಜಾ ಅಂದರೆ ಮಂಡೇ ಮಾತ್ರ ರಜೆ. ಮಾತ್ರ ಅಂದರೆ ಬೆಳಗ್ಗೆ 8 ಗಂಟೆಗೆ ಬಂದರೆ ನಿಮಗೆ ಕಂಟಿನ್ಯೂ ಆಗಿ 4 o'clock ತನಕ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಬಂದರೆ ನಿಮಗೆ ಇದೆಲ್ಲ ಐಟಮ್ ಸಿಗುತ್ತೆ ಸರ್. ಸೂಪರ್. ಯಾರಾದರೂ ಮೈಸೂರಿಗೆ ಬಂದಾಗ 8 ಗಂಟೆಗೆ ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತಂದರೆ ಈ ಜಾಗ ಬರ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇಲ್ಲಿ ಮೋಸ್ಟ್ ರೆಕಮೆಂಡೆಡು ಬೋಟಿ, ಮುದ್ದೆ ಮತ್ತು ಗೀ ರೈಸು ತರಿಸ್ಕೊಂಡಿದ್ದೀನಿ. ಸೊ ಬೋಟಿ ನೋಡಿ ಯಾವ ಥರ ಇದೆ ಅಂತ. ನನಗಲ್ಲಿ ನೋಡ್ತಾ ಇದ್ದೇನೆ ತುಂಬ ಇಷ್ಟ ಆಗೋಯ್ತು. ಸೊ ಫಸ್ಟು ಮುದ್ದೆನೂ ಬೋಟಿ ಟ್ರೈ ಮಾಡಿಬಿಡ್ತೀನಿ. ಒಳ್ಳೆ ಸೈಜ್ ಮುದ್ದೆ ಇದೆ. ಮುದ್ದೆ ಮುರ್ಕೊಳ್ಳೋಣ. ಬೋಟಿ ಸಾರಲ್ಲಿ ಪಲ್ಟಿ ಹೊಡಿಸಿ ಚೆನ್ನಾಗಿ ನೆನೆಸಿ ಆಹಾ, ಬೋಟಿ ಸೊಗಡು ಇರುತ್ತೆ ನೋಡಿ. ಬೋಟಿ ತಿಂದವ್ರಿಗೆ ಅದು ಗೊತ್ತಾಗೋದು. ಅದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಸಾಲೆ ಅಂತೂ ಹೋಮ್ ಮೇಡ್ ಮಸಾಲೆ ಇದು. ಆರಾಮ್ಸೆ 1-2 ಮುದ್ದೆ ತಿನ್ಬಿಡ್ಬೋದು. ಇನ್ನು ಬೋಟಿ ಟ್ರೈ ಮಾಡಿಬಿಡ್ತೀನಿ. ಜಾಸ್ತಿ ತಗೊಂಡು ಟ್ರೈ ಮಾಡೋಣ. ನೀಟಾಗಿ ತೊಳೆದಿದ್ದಾರೆ ಅಂತೂ ಗೊತ್ತಾಗುತ್ತೆ. ನಾನು ಸಾರು ಟೇಸ್ಟ್ ಮಾಡಬೇಕಾದ್ರೆ ಗೊತ್ತಾಗೋಯ್ತು. ಒಂದು ಆರ್ಡರ್ ಇಲ್ಲ ಅದರಲ್ಲಿ. ಸೊ
ಸೊ ಟ್ರೈ ಮಾಡಿಬಿಡ್ತೀನಿ. ಅಲ್ಟಿಮೇಟ್. ಶೂಟ್ ಮಾಡಬೇಕಾದ್ರೆ ತುಂಬ ಕಾಲ್ಸ್ ಬರೋದು, ಈ ಕಾಲ್ ತೊಗೊಂಡು ಸಿಗ್ತೀನಿ. ಅಲ್ಟಿಮೇಟ್ ಆಗಿದೆ, ಹುಡ್ಕೊಂಬಂದು ತಿನ್ಬೋದು. ವೈಟ್ ರೈಸ್ಗಂತೂ ಈ ಬೋಟಿ ಸಾರು ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಆಹಾ, ನಾನು ಹೆಚ್ಚು ಧನಿಯಾ ಫ್ಲೇವರು ಇರುತ್ತೆ ಅಂದ್ಕೊಂಡಿದ್ದೆ ಬೋಟಿನಲ್ಲಿ. ಇಲ್ಲ, ಒಂದು ಮೈಲ್ಡ್ ಮಸಾಲೆ ಅಂತಲೇ ಹೇಳ್ಬೋದು. ಹೆಚ್ಚು ಖಾರನೂ ಇಲ್ಲ, ಹೆಚ್ಚು ಮಸಾಲೆನೂ ಇಲ್ಲ, ಬಟ್ ಅದ್ಭುತವಾಗಿದೆ. ಚಪಾತಿಗೋ ಅನ್ನಕ್ಕೋ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿದ್ದು ಅಷ್ಟೇ ಚೆನ್ನಾಗಿರುತ್ತೆ. ಆರಾಮ್ಸೆ ಟ್ರೈ ಮಾಡ್ಬೋದು. ನಮ್ಮ ತಾರಿಕ್ ಸೇಠ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮೈಸೂರಿನಲ್ಲಿ ಅವರು ರೆಕಮೆಂಡ್ ಮಾಡೋ ಜಾಗಗಳು ಅದ್ಭುತವಾಗಿರುತ್ತೆ, ಕಣ್ಮುಚ್ಕೊಂಬರ್ಬೋದು. ಸೊ ಅದೇ ಥರ ನೀವೇನಾದರೂ ಮೈಸೂರು ಬಂದರೆ RR ನಾಟಿ ಮನೆಗೆ ವಿಸಿಟ್ ಮಾಡಿ. ಇವ್ರದ್ದು 2 ಜಾಗದಲ್ಲಿದೆ. ಈ ಜಾಗ ಒಂದು, ಇನ್ನೊಂದು ಫುಡ್ ಕಾರ್ಟ್ ಇರುತ್ತೆ. ಅಲ್ಲಿ ಬೆಳಗ್ಗೆ 8 ಗಂಟೆಗೆಲ್ಲ ಇಡ್ಲಿ, ಕಾಲು ಸೂಪು, ಆಮೇಲೆ ಮಟನ್ ಚಾಪ್ಸು ತುಂಬ ಫೇಮಸ್ ಅಂತೆ ಅವ್ರದ್ದು. ವಾರದಲ್ಲಿ 2-3 ದಿನ ಮಾಡ್ತಾರೆ. ಸೊ ಅದು ಯಾವ ದಿನ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ನಿಮಗೆ, ಕೇಳ್ಬಿಟ್ಟು. ನಾನು ಮರ್ತೋದೆ. ಸೊ ತಿನ್ನೋ ಒಂದು ಅವಸರದಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮುದ್ದೆ ಬೋಟಿ ಮುಗಿಸ್ಬಿಟ್ಟು ಅದ್ಭುತವಾದ ಒಂದು ಗೀ ರೈಸ್ ಕಾಯ್ತಾ ಇದೆ. ತುಂಬ ಜನ ಟ್ರೈ ಮಾಡ್ತಾಯಿದ್ರು, ಬಂದವರೆಲ್ಲ ಗೀ ರೈಸ್ ಅವರು ಪ್ಲೇಟ್ನಲ್ಲಿ ನೋಡಿದೆ. ಸೊ ತುಂಬ ಫಾಸ್ಟ್ ಮೂವಿಂಗ್ ಅಂತ. ಸೊ ಗೀ ರೈಸ್ ಸಿಗ್ತೀನಿ. ಸಿಕ್ಕಾಪಟ್ಟೆ ಒಳ್ಳೆ ಪರಿಮಳ ಬರ್ತಾಯಿದೆ. ಗೀ ರೈಸು ಅನ್ನ ತುಂಬ ಉದುರುದುರ್ಕೆ, ತುಂಬ ಫ್ಲೇವರ್ಫುಲ್ ಅನಿಸುತ್ತೆ. ನನಗೆ ಆ ಪರಿಮಳದಲ್ಲೇ ಗೊತ್ತಾಗ್ತಾ ಇದೆ. ಫಸ್ಟು ಗೀ ರೈಸ್ ನನಗೆ ಟ್ರೈ ಮಾಡಿಬಿಡ್ತೀನಿ. ಓಹೋ, ಆ ಬೆಳ್ಳುಳ್ಳಿ ಫ್ಲೇವರು, ಶುಂಠಿ ಬೆಳ್ಳುಳ್ಳಿದು ಫ್ಲೇವರು ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ಹೋಲ್ ಸ್ಪೈಸಸ್ ಹಾಕಿದ್ದಾರೆ. ಅದರಲ್ಲಿ ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯ್ದು ಒಂದು ಗಮ್ಮತ್ತು ಗೊತ್ತಾಗುತ್ತೆ ಇದರಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈಗ ಶೇರ್ವ ಸ್ವಲ್ಪ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಲಿಸ್ಬಿಟ್ಟು ನೀಟಾಗಿ ಟ್ರೈ ಮಾಡೋಣ. ಆಹಾ, ದಮ್ಮಾಕ. ಶೇರ್ವ ಜೊತೆಯಲ್ಲಿ ಗೀ ರೈಸು. ನಿಮಗೆ ಬೋಟಿ ಕೈಮಾ ಏನೂ ಇಷ್ಟ ಇಲ್ವಾ? ಗೀ ರೈಸ್ ತೊಗೊಳ್ಳಿ, ಥರ ಶೇರ್ವ ತೊಗೊಳ್ಳಿ. ಏನಾದರೂ ಸೈಡ್ಸ್ ಆರ್ಡರ್ ಮಾಡಿಬಿಡಿ. ಮಟನ್ ಪೆಪ್ಪರು, ಚಿಕನ್ ಪೆಪ್ಪರ್ ಎಲ್ಲ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದ್ಭುತ ಗುರು. ಸ್ವಲ್ಪ ಒಂದು ಈರುಳ್ಳಿ ಪೀಸ್ ಇಟ್ಕೊಂಡು ಇನ್ನೊಂದು ತೊತ್ತು ತಿನ್ಬಿಡ್ತೀನಿ. ಆರಾಮ್ಸೆ ಹುಡ್ಕೊಂಬರ್ಬೋದು ಮೈಸೂರಿನಲ್ಲಿದ್ದಾಗ ಈ ಜಾಗಕ್ಕೆ. ಅದ್ಭುತ. ಇನ್ನು ಸ್ವಲ್ಪ ರೈಸ್, ಗೀ ರೈಸ್ ಹಾಕ್ಕೊಂಡು ಆ ಬೋಟಿ ಗೊಜ್ಜು ಉಳಿಸ್ಕೊಂಡಿದ್ದೀನಿ. ಅದರಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಗೀ ರೈಸು, ಬೋಟಿ ಸಾರು, ಬೋಟಿ ಗೊಜ್ಜು ಏನಾದರೂ ಹೇಳಿ, ಬಟ್ ಇದು ಸಾರೇನೆ. ಸೊ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಡೋಣ. ಅದ್ಭುತವಾದ ಗೀ ರೈಸು ಇದು ಮಾತ್ರ. ಸೊ ಬೋಟಿ ಸಾರಲ್ಲಿ ಯಾವ ಥರ ಇದೆ ನೋಡೋಣ. ದಮ್ಮಾಕಾಯ್ದು ಗೀ ರೈಸೇ ತುಂಬ ಚೆನ್ನಾಗಿದೆ. ಇದ್ರ ಜೊತೆನಲ್ಲಿ ಆ ಶೇರ್ವ ಆಗಲಿ, ಈ ಥರ ಕೈಮಾ ಸಾರು, ಬೋಟಿ ಸಾರು ಏನೋ ಹಾಕ್ಕೊಂಡು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಬೋಟಿ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಮಾಡಿದೆ ಅಂತಲೇ ಹೇಳ್ಬೋದು ಶೇರ್ವಾಗಿದ್ದ. ಅಲ್ಟಿಮೇಟ್ ಗುರು. ಬಂದು ಆರಾಮ್ಸೆ ಬಂದು ಕುತ್ಕೊಂಡು ಬೇಕಾಗಿದ್ದು ಆರ್ಡರ್ ಮಾಡಿ RR ನಾಟಿ ಮನೆಯಲ್ಲೇ. ಸೊ ತುಂಬ ಒಳ್ಳೆ ಜಾಗ ಅಂತ ಹೇಳ್ತೀನಿ. ಹೋಮ್ಲಿ ಫುಡ್ಡು ಮೇನ್ಲಿ ಹೇಳಬೇಕು ಅಂದರೆ. ಸೊ ವರ್ತ್ ವಿಸಿಟ್ ಇಲ್ಲಿಗೆ ಬರೋದು. ನಮಗಂತೂ ತುಂಬ ಖುಷಿಯಾಗಿದೆ. ಈಗ ನಮ್ಮ ಸೋಮು ಬಂದು ಏನೇನು ಟೇಸ್ಟ್ ಮಾಡಿ ಹೇಳ್ತಾನೆ ಅಂತ ನೋಡ್ತಾರೆ. ಇವತ್ತು RR ನಾಟಿ ಮನೆಯಲ್ಲಿ ನಾನು ಮೈಸೂರಲ್ಲಿ 2 ಪೀಸ್ ಕೈಮಾ ತೊಗೊಂಡಿದ್ದೀನಿ, 2 ಉಂಡೆ ಕೈಮಾ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ನಾಟಿ ಚಿಕನ್ ಬಿರಿಯಾನಿ ಒಂದು ತೊಗೊಂಡಿದ್ದೀನಿ ನಾನು. ನೋಡಿ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು, ಒಳ್ಳೆ ಮಸಾಲೆ ಬರುತ್ತಾ, ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಫಸ್ಟ್ ಕೈಮಾ ಸೈಡಲ್ಲಿ ಇಟ್ಬಿಟ್ಟು ಈ ನಾಟಿ ಸ್ಟೈಲ್ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೋಡಿ ರೈಸ್ ಎಲ್ಲ ಎಷ್ಟು ಉದುರಾಗಿ ಹಾಕಿದ್ದಾರೆ. ಆ ಮಸಾಲೆ ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು. ನಿಮಗೆ ಆ ಪುದೀನ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ನಿಮ್ಗೆ ಕಾಣ್ತಾ ಇದೆ. ಜೊತೆಯಲ್ಲಿ ಒಳ್ಳೆ ಒಂದು ಬೋನ್ಲೆಸ್ ಪೀಸ್ ಕೂಡ ಇದೆ. ಚಕ್ಕೆ, ಲವಂಗ ಎಲ್ಲ ನೀಟಾಗಿ ಕಾಣ್ತಾ ಇದೆ. ಸೊ ಫಸ್ಟ್ ಏನು ಮಾಡೋಣ, ಹಾಗೆ ಟೇಸ್ಟ್ ಮಾಡೋಣ. ಯಾವುದೋ ಮೊಸರು ಬಜ್ಜಿ, ಶೇರ್ವ ಏನು ಯೂಸ್ ಮಾಡೋದು ಬೇಡ. ರೈಸು ಅಷ್ಟೇ ಒಳ್ಳೆ ಉದುರುದ್ರಾಗ ಚೆನ್ನಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಬೇರೆ ಇದೆ ಬಿರಿಯಾನಿ. ಸೊ
ಒಂದು ತುತ್ತು ತೊಗೊಂಡು ಟೇಸ್ಟ್ ಮಾಡೋಣ. ಒಳ್ಳೆ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಚಕ್ಕೆ ಲವಂಗ ಎಲ್ಲನೂ ಯಥೇಚ್ಛವಾಗಿ ಹಾಕಿದ್ದಾರೆ. ಸೊ ಆ ಫ್ಲೇವರು ನೀಟಾಗಿ ಗೊತ್ತಾಗುತ್ತೆ ಈ ಬಿರಿಯಾನಿಯಲ್ಲಿ. ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿದ್ದಾರೆ, ತಿಂತಿದ್ರೆ ಆ ಖಾರ ಕೂಡ ನೀಟಾಗಿ ಗೊತ್ತಾಗುತ್ತೆ. ತಿಂತಿದ್ರೇ ಆ ಖಾರ ಕೂಡ ಗೊತ್ತಾಗ್ತಾಯಿದೆ. ಸೊ ಸೂಪರ್, ಒಂದೊಳ್ಳೆ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ನಾಟಿ ಮನೆಗೆ ತಕ್ಕಂಗೆ ಬಿರಿಯಾನಿ ಕೂಡ ನಾಟಿ ಹಾಗೆ ಇದೆ. ಸೂಪರ್, ಇಷ್ಟ ಆಯಿತು. ಚಿಕನ್ ಪೀಸಸ್ಸು ನೋಡಿ, ಬಿರಿಯಾನಿಯಿಂದ ತೆಗೆದ ತಕ್ಷಣ ಒಡೆದೋಗಿದೆ. ಅಂದರೆ ಅಷ್ಟು ನೀಟಾಗಿ ಬೆಂದಿದೆ. ಒಳ್ಳೆ ಟೆಂಡರ್ ಚಿಕನ್ ಅಂತಲೇ ಹೇಳ್ಬೋದು. ಸೊ ಚಿಕನನ್ನು ಈ ರೈಸ್ ಜೊತೆ ಸ್ವಲ್ಪ ಟೇಸ್ಟ್ ಮಾಡೋಣ. ಒಳ್ಳೆ ಟೆಂಡರ್ ಚಿಕನ್ನು ಆ ಬಿರಿಯಾನಿ ಜೊತೆ ತಿಂತಿದ್ರೆ ಸೂಪರಾಗಿದೆ. ಮಸಾಲೆನೂ ತುಂಬ ನೀಟಾಗಿ ಆ ಬಿರಿಯಾನಿಗೆ ಇರ್ದಿದೆ. ಒಳಗಡೆ ಮಾತ್ರ ವೈಟ್ ಇದೆ, ಮೇಲುಗಡೆ ಒಂದು ಕೋಟು ಮಸಾಲೆ ನೀಟಾಗಿ ಮಸಾಲೆ ಬೆಂದಿರೋದ್ರಿಂದ ಮಸಾಲೆ ಎಳೆದಿದೆ. ಸೂಪರ್. ಒಂದು ಒಳ್ಳೆ ಗಟ್ಟಿ ಶೇರ್ವಾ ಕೊಟ್ಟಿದ್ದಾರೆ ನೋಡಿ, ಶೇರ್ವಾ ಹೇಗಿದೆ ಅಂತ. ಸೊ ಶೇರ್ವಾ ಜೊತೆ ಶೇರ್ವಾ ಸಹ ಬಿಸಿಯಾಗಿದೆ. ಶೇರ್ವನ್ನು ನೀಟಾಗಿ ಬೆರೆಸ್ಕೊಂಡು ಶೇರ್ವನ್ನು ಒಂಥರ ಒಳ್ಳೆ ಮಜಾ ಕೊಡ್ತಾಯಿದೆ. ಇನ್ನೂ ಸ್ವಲ್ಪ ಟೇಸ್ಟ್ ಇನ್ನೂ ಡಬಲ್ ಮಾಡ್ತದೆ ಶೇರ್ವಾ ಆ ಬಿರಿಯಾನಿ ಜೊತೆ. ಸೊ ಸೂಪರ್ ಗುರು. ಬಂದರೆ ಸ್ವಲ್ಪ ಸ್ಪೈಸಿ ಬೇಕು ಅಂದಾಗ ಬಿರಿಯಾನಿ ಆರ್ಡರ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸತ್ಯ ಆಗಲೇ ಗೀ ರೈಸ್ ತಿಂತಾಯಿದ್ರು, ತುಂಬ ಚೆನ್ನಾಗಿತ್ತು ಅದು, ಲೈಟಾಗಿ ಗೀ ರೈಸು. ಇಲ್ಲಾಂದರೆ ಗೀ ರೈಸ್ ಆರ್ಡರ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿ ಮುಗಿಸ್ಬಿಟ್ಟು ಕೈಮಾ ಇದೆ ಮತ್ತು ನೆಕ್ಸ್ಟು ಮಟನ್ ಪೆಪ್ಪರ್ ರೈಸ್ ತರಿಸಿದ್ದೀನಿ. ಸೊ ಅದೆರಡನ್ನೂ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ಕೈಮಾ ಒಂದು ಪ್ಲೇಟ್ಗೆ 4 ಉಂಡೆ ಕೊಡ್ತಾರೆ. ನಾನು ಹಾಫ್ ಪ್ಲೇಟ್ ಅಂದ್ಬಿಟ್ಟು 2 ಉಂಡೆ ತೊಗೊಂಡೆ. ಸೈಜು ಸಿಕ್ಕಾಪಟ್ಟೆ ಒಂದು ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಲ್ಲ, ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅದರ ರೇಷಿಯೋ ಹೇಗಿದೆ ಅಂದ್ಬಿಟ್ಟು. ಸೂಪರ್ ಕಾಣ್ತಾಯಿದೆ. ಮಟನ್ ರೇಷಿಯೋ ನನಗೆ ನೋಡಲಿಕ್ಕೆ ಜಾಸ್ತಿ ಕಾಣ್ತಿದೆ. ಕೈಮಾ ಅಂತ ಹೇಳಿದ್ರೆ ಮಟನ್ ರೇಷಿಯೋ ಇದ್ರೇ ಚೆನ್ನಾಗಿ ಕಾಣೋದು. ಸೊ ಸ್ವಲ್ಪ ಮಸಾಲೆ ಎಲ್ಲ ಹತ್ಕೊಂಡು ಟೇಸ್ಟ್ ಮಾಡೋಣ. ಮಟನ್ ಫ್ಲೇವರ್ ನೀಟಾಗಿ ಗೊತ್ತಾಗುತ್ತೆ. ನೀಟಾಗಿ ಬೆಂದುಬಿಟ್ಟಿದೆ. ಕೈಮಾ ನೀಟಾಗಿ ಬೇಯಿಸ್ಬಿಟ್ಟಿದ್ದಾರೆ. 1-2 ಸಲ ಅಚೀವ್ ಮಾಡಿದ ತಕ್ಷಣ ಒಳಗಡೆ ಹೋಗ್ತಾ ಇದೆ ಅದು. ಸೊ ಒಂದು 50-50 ರೇಷಿಯೋ ಅಂತಲೇ ಹೇಳ್ಬೋದು. ಮಟನ್ 50 ಇರ್ತದೆ, ಆ ಲೇಟ್ ಸ್ವಲ್ಪ ಹಾಕ್ತಾರೆ, ಅದು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆ, ಖಾರವಾಗಿ ಚೆನ್ನಾಗಿದೆ. ಮಾಡ್ಬೋದು. ಇನ್ನು ಸ್ವಲ್ಪ ಮಟನ್ ಸ್ವಲ್ಪ ರೇಷಿಯೋ ಜಾಸ್ತಿ ಮಾಡಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು ಅನಿಸುತ್ತೆ. ಸೂಪರ್ ಗುರು. ಮಟನ್ ಪೆಪ್ಪರ್ ಡ್ರೈ ಅಂತ ಕೊಟ್ಟಿದ್ದಾರೆ ನೋಡಿ. ಮಟನ್ ಫುಲ್ಲು ಪೆಪ್ಪರ್ ಹಾಕಿ ಜಾಸ್ತಿ ಕೊಟ್ಟಿದ್ದಾರೆ. ಆ ಕಲರೇ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ. ಅದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ ಅವರು. ಸೊ 1-2 ಪೀಸ್ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿ ತಡ್ಕ ಹೊಡೆದು ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ ನೋಡಿ. ಆ ಎಣ್ಣೆ ಎಲ್ಲ ಹಿಂಗೆ ಬಿಟ್ಕೊಂಡಿದೆ ಅದರಲ್ಲಿ. ಮೇಲೆ ಮಾತ್ರನೇ ಗೊತ್ತಾಗ್ತಿರೋದು ನಿಮಗೆ ಆ ಇದು ಕೋಟಿಂಗು. ಒಳಗಡೆ ಎಲ್ಲ ಬಿಳಿ ಮಾಂಸ, ಮೇಲೆಗಡೆ ಮಾತ್ರ ಆ ಕೋಟಿಂಗು. ತಡ್ಕ ಹೊಡಿಬೇಕಂದ್ರೆ ಪೆಪ್ಪರು ಜಾಸ್ತಿ ಹಾಕ್ತಾರೆ. ನಾನು ಕವರಲ್ಲೆಲ್ಲ ತುಂಬಿಟ್ಟಿರೋ ಪೆಪ್ಪರ್ ನೋಡ್ತಿದ್ದೆ, ಒಳ್ಳೆ ನಾಟಿ ಪೆಪ್ಪರೇ ಹಾಕಿರ್ತಾರೆ ಅಂದ್ಕೊಂಡಿದ್ದೀನಿ. ಪೆಪ್ಪರ್ ಇದೊಂದು ನಾಟಿ ಸ್ಟೈಲ್ ಹಾಕಾಗಲ್ಲ, ಡಾಬಾ ಸ್ಟೈಲ್ ಇದು. ತಡ್ಕ ಹೊಡೆದು ನೀಟಾಗಿ ಇದು ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆ ಪೆಪ್ಪರ್ ಜಾಸ್ತಿ ಇರುತ್ತೆ ನಾನು ಅಂದ್ಕೊಂಡೆ, ಕಲರ್ ನೋಡಿ ಜಾಸ್ತಿ ಹಾಕಿ. ಸೊ ಓಕೆ, ತಿನ್ಬೋದು. ಚೆನ್ನಾಗಿದೆ, ಸೂಪರ್. ಮುಗಿಸ್ಬಿಟ್ಟಿದ್ರನ್ನ ನಾನು ಸತ್ಯ ಆರ್ಡ್ರ್ ಸಿಗೋಣ. ಹೇಗಿತ್ತು? ಧೂಳ್ ಧಮಾಕ. ಗೀ ರೈಸು ಬೋಟಿ ತುಂಬ ದಿನ ಆದಮೇಲೆ ನಾನು ಬೋಟಿ ಟ್ರೈ ಮಾಡಿದೆ. ಅದ್ಭುತವಾಗಿತ್ತು. ಮನೆ ಊಟ ಇದು ಅಂತಲೇ ಹೇಳ್ಬೋದು. ಮನೆಗಳ್ನಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಪಕ್ಕ ಅಥೆಂಟಿಕ್ ಮೈಸೂರು ಸ್ಟೈಲು. ಗೀ ರೈಸು ಬೋಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ನೀನು ತಿಂದಿದ್ದು? ನನಗೆ ಆಲ್ಮೋಸ್ಟ್ ಮೈಸೂರಲ್ಲಿ ತಿಂದರೆ ಎಲ್ಲನೂ ಲೈಟ್ ಪಲಾವೇ ಸಿಗೋದದು. ಬಟ್ ಇಲ್ಲಿ ಬಿರಿಯಾನಿ ಮಸಾಲೆ ಬರುತ್ತೆ ಬಿರಿಯಾನಿ. ಇಲ್ಲಿ ಬಂದರೆ ನೀವು ಮಸಾಲೆ ಬರೆಯುತ್ತಾ ಬಿರಿಯಾನಿ ತಿನ್ಬೋದು. ಇನ್ನೊಂದು ಕೈಮಾ ಕೊಟ್ಟಿದ್ರು, ಕೈಮಾನು ಓಕೆ ನನಗೆ ಇಷ್ಟ ಆಯಿತು. ಅದಾದಮೇಲೆ ಒಂದು ಮಟನ್ ಪೆಪ್ಪರ್ ಕೊಟ್ಟರು ನನಗೆ. ಮಟನ್ ಪೆಪ್ಪರಲ್ಲಿ ಸ್ವಲ್ಪ ತಡ್ಕ ಹಾಕಿ ಕೊಟ್ಟಿದ್ರು, ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿ. ಸೊ ಅದು ಸ್ವಲ್ಪ ನಿಮಗೆ ಡಾಬಾ ಸ್ಟೈಲ್ ಅನಿಸುತ್ತೆ. ಸೊ ಬನ್ನಿ, ನಿಮ್ಗೆ ಏನೇನು ಇಷ್ಟನೋ ಟೇಸ್ಟ್ ಮಾಡಿ. ಎಲ್ಲನೂ ಟೇಸ್ಟ್ ಮಾಡ್ಬೋದು, ನಿಮಗೆ ಎಲ್ಲನೂ ಇಷ್ಟ ಆಗುತ್ತೆ. ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಇದು ಮನೆ ಊಟ ವರ್ತ್ ವಿಸಿಟ್ಟು. ಇಲ್ಲಿ ಬಂದರೆ ನಿಮಗೆ ತೃಪ್ತಿ ಆಗ್ತೀರ ಊಟ ಮಾಡಾದ್ಮೇಲೆ. ತುಂಬ ಜನ ಲಾಯರ್ಸು ಎಲ್ಲರೂ ಬಂದು ವೆಯ್ಟ್ ಮಾಡಿ ಊಟ ಮಾಡ್ತಾಯಿದ್ದಾರೆ. ನಮಗಂತೂ ತುಂಬ ಸಮಾಧಾನ ಆಯಿತು ಊಟ ಮಾಡಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಡಸ್ಟ್ರಿ ವಿಡಿಯೋ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸೀಸು, ನಮಸ್ಕಾರ.